ಹೊಸನಗರ ತಾಲೂಕಿನ ಇಂದಿನ ನಗರವೇ ಅಂದಿನ ಬಿದನೂರು ಸಾಮ್ರಾಜ್ಯ. ಇಲ್ಲಿ ಲೆಕ್ಕವಿಲ್ಲದಷ್ಟು ದೇವಸ್ಥಾನಗಳು, ಕೋಟೆ ಕೊತ್ತಲುಗಳು ಇದ್ದವು. ಆದರೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಬಹುತೇಕ ದೇವಸ್ಥಾನಗಳು ಈಗ ಕಾಡಂಚಿನಲ್ಲಿ ನಶಿಸಿ ಹೋಗಿವೆ. ನನ್ನ ಕಣ್ಣಿಗೆ ಬಿದ್ದ ಅಂಥದ್ದೇ ಒಂದು ದೇವಸ್ಥಾನ ಹನುಮಂತನದ್ದು. ಮುಖ್ಯ ರಸ್ತೆಯಿಂದ 2 ಕಿಲೋಮೀಟರ್ ದೂರವಿರುವ ಈ ದೇವಾಲಯ ಬಹುತೇಕ ನಶಿಸಿ ಹೋಗಿದೆ. ದಾರಿಯುದ್ದಕ್ಕೂ ಸಿಕ್ಕಿದ್ದು ಕಾಡು ಕಲ್ಲಿನ ನಶಿಸಿ ಹೋದ ರಸ್ತೆ. ಗುಡ್ಡ ಹತ್ತಿ ತುತ್ತ ತುದಿ ತಲುಪಿದರೆ ಸಿಗುವುದೇ ಭವ್ಯವಾಗಿ ಮೆರೆದಿರಬಹುದಾದ ಹನುಮಂತನ ದೇವಾಲಯ. ಕಲ್ಲಿನಿಂದ ನಿರ್ಮಿಸಿದ್ದ ದೇವಾಲಯ ಈಗ ಪಾಳು ಬಿದ್ದು ಬಹುತೇಕ ವರ್ಷಗಳೇ ಆಗಿರಬಹುದು. ಆದರೆ ಅಲ್ಲೇ ನನ್ನ ಕಣ್ಣಿಗೆ ಕಂಡಿದ್ದು ಮೇಲೆ ಕಿತ್ತಿಟ್ಟ ಹನುಮಂತನ ವಿಗ್ರಹ. ನಿಧಿಗಳ್ಳರ ಅಟ್ಟಹಾಸಕ್ಕೆ ಸಿಕ್ಕಿರಬಹುದಾದ ಈ ದೇವಾಲಯ ಗುಂಡಿಯನ್ನ ತೋಡಿದ್ದು ಸ್ಪಷ್ಟವಾಗಿ ಕಾಣುತ್ತದೆ. 3 ಅಡಿ ಗುಂಡಿಯನ್ನ ತೆಗೆದು ವಿಗ್ರಹವನ್ನ ಮೇಲೆ ಎತ್ತಿಟ್ಟಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ದುರಂತವೆಂದರೆ ಕೆಳದಿಯ ರಾಜಧಾನಿಯಾಗಿದ್ದ ಬಿದನೂರು ಸಾಮ್ರಾಜ್ಯದ ಸುತ್ತಮುತ್ತಲ ಬಹುತೇಕ ದೇವಸ್ಥಾನಗಳು ಹಾಳಾಗಿದ್ದು ನಿಧಿಗಳ್ಳರ ರಕ್ಕಸ ಹಸ್ತದಿಂದಲೇ. ಇಂತಹ ಭವ್ಯ ಸ್ಥಳಗಳಿಗೆ ರಕ್ಷಣೆ ಇಲ್ಲದಿರುವುದರಿಂದ ಪದೇ ಪದೇ ನಿಧಿಗಳ್ಳತನವಾದ ಸುದ್ದಿ ವರದಿಯಾಗುತ್ತಲೇ ಇದೆ. ಆದರೆ ಆ ಕಾಣದ ಕೈಗಳು ಮಾತ್ರ ತಮ್ಮ ಚಾಳಿಯನ್ನ ಮುಂದುವರಿಸುತ್ತಿರುವುದು ದುರಂತವೇ ಸರಿ. ಒಟ್ಟಾರೆಯಾಗಿ ಇಂತಹ ಸ್ಥಳಗಳು ನಮ್ಮ ಆಸ್ತಿ. ಇನ್ನುಳಿದ ಇಂತಹ ಸ್ಥಳವನ್ನಾದರೂ ರಕ್ಷಣೆ ಮಾಡಿಕೊಂಡು ಹೋಗಬೇಕಾಗಿದೆ. ಆಶಯ ಒಂದೇ, ಮತ್ತೆ ವಿಜೃಂಭಿಸಲಿ ಬಿದನೂರು.